ಒಂದು ಅಂದಾಜ್ ಪ್ರಕಾರ ಹೇಳ್ಬೇಕಾ ಇಲ್ಲ ಖಡಕ್ ಆಗಿ ಹೇಳ್ಬೇಕಾ? ಪಕ್ಕದಲ್ಲಿ ಏನಾದ್ರು ಮಿಸ್ಸಸ್ ಅವ್ರ ಸರಿ ಹಂಗನ್ನು ಮತ್ತೆ ನನ್ಗೆ ಗೊತ್ತಾಯ್ತು. ಇಲ್ಲ 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 ಆಯ್ತು. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀತಾ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಮಾರ್ನಿಂಗ್ ಅಲ್ಲಿ ಹಾಸನದ ಆಲೂರಲ್ಲಿರೋದಂತೆ ಇವರು ನಂಜಪ್ಪ ಅಂತ ಹೇಳಿ, ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಇವರು ಅಳಿಯ ಮೆಸೇಜ್ ಕಳಿಸ್ತಾರೆ. ಬನ್ನಿ ಕಾಲ್ ಮಾಡುವ ಇದೀಗ ನಂಜಪ್ಪ ಅವರಿಗೆ. ಹಲೋ ನಂಜಪ್ಪಣ್ಣ, ಓ ಏನ್ ಮಾಡ್ತಾ ಇದೀರಣ್ಣ? ಸುಮ್ ಕೂತೀನಿ. ಅಯ್ಯೋ ಶಿವನೇ, ನಿಮ್ಗೊಂದ್ 1000 ಸಲ ಹೇಳಿದೀನಿ ಹಾ ಸುಮ್ ಕೂತ್ಕೋಬೇಡ ಅಂತ. ಏನ್ ಮಾಡ್ಲಿ? ಕುಣಿಬೇಕು ಕಣ, ಕುಣಿಬೇಕು. ಕುಣಿಗಾಕಲ್ಲ, ಯಾರ್ದು ಗೊತ್ತಾಗ್ತಾ ಇಲ್ಲ. ಗೊತ್ತಾಯ್ತದೆ. ಹಾ ಇವಾಗ ಹಾ ಒಂದ್ ಮಾತು ಕೇಳ್ತೀನಿ, ಹ್ಞೂ ನಿಜ ಹೇಳ್ಬೇಕು. ಹ್ಞೂ ಆದರೆ ಅದು ಎಲ್ಲದನ್ನೂ ನಿಜ ಹೇಳಕ್ಕೆ ಹಾಕಲ್ಲ. ನಾನು ಕೇಳಬಾರ್ದು ಏನು ಕೇಳಲ್ಲಪ್ಪ, ಹ್ಞೂ ಕೇಳಂತದೇ ಕೇಳೋದು. ಹ್ಞೂ ಹ್ಞೂ ಈಗ ಯಾರಿಗಾದ್ರೂ ಗಂಡ ಹೆಂಡತಿಗೆ ಹಾಂ ಮದುವೆ ಆಗಿ ಇವ್ರಿಗೆ ಇಷ್ಟೇ ವರ್ಷ ಆಗೈತೆ ಅಂತ ಹೆಂಗ್ ಕಂಡು ಹಿಡಿಯೋದು? ಈಗ ಹೊಸ್ದಾಗಿ ಮದುವೆ ಆಗೋರು ಅಥವಾ ಮದುವೆ ಆಗಿ ಒಂದು 10 ವರ್ಷ ಆಗೈತೋ ಅಂತ ಹೆಂಗ್ ಕಂಡು ಹಿಡಿಯೋದು ಅವ್ರಿಗೆ? ಹೆಂಗೆ ಕಂಡುಹಿಡಿಯೋದು ಅಂತಲ್ಲ, ಹ್ಞೂ ಕಂಡುಹಿಡಿಯೋದಕ್ಕೆ ನನಗೂ ಅದ್ರ ಐಡಿಯಾ ಗೊತ್ತಿಲ್ಲ. ನೀನ್ ಮದುವೆಗೆ ಎಷ್ಟು ವರ್ಷ ಆಯ್ತು? ನಾನು ಮದುವೆಗೆ ಎಷ್ಟು ವರ್ಷ ಅಂತ ನನಗೆ ಗೊತ್ತಿಲ್ಲ. ಓಲಿ, ನಿನ್ನ ಹೆಂಡತಿ ಮದುವೆಗೆ ಎಷ್ಟು ವರ್ಷ ಆಯ್ತು? ಅದು ಗೊತ್ತಿಲ್ಲ. ಅವಮ್ಮನ ಮದುವೆಗೆ ಎಷ್ಟು ವರ್ಷ ಆಯ್ತು ಅಂತ ನನಗೂ ಐಡಿಯಾನೇ ಇಲ್ಲ. ಯಾಕೆ ಲೆಕ್ಕ ಹಾಕಿದ್ರು ಗೊತ್ತಾಗೋದು, ಅದು ಲೆಕ್ಕನೇ ಐತಿಲ್ಲ. ಓಲಿ, ಏನು ಲೆಕ್ಕ ಮಾಡಿಗಿದೆ ಹೇಳೋಣ ನೀನು? ಯಾವ ಲೆಕ್ಕನ ಹೇಳ, ಅವಲ್ಲೆಲ್ಲ ಲೆಕ್ಕ ಪತ್ರ ಅವನ್ ಇಡಕ್ ಹೋಗ್ಬಾರ್ದು, ಎಲ್ಲ ಗಂಟು ಒಂದ್ ಕಡೆ ಇಟ್ಟು ಬಿಡ್ಬೇಕು ಅಟ್ಲೆ. ಅಲ್ಲ ಕನ್ನಡ, ಒಂದು ಲಗ್ನ ಪತ್ರಿಕೆ ಏನಾದ್ರು ಮಾಡ್ಸಿರ್ತಾರಲ್ಲ ಮದುವೆಲಿ, ಅದು ಇಲ್ವಾ? ಯಾತ್ ಗೀಟಿ ಅಂತಾರೆ, ಮದ್ವೆದ ಒಂದು ಫೋಟೋನೇ ಇಲ್ಲ, ಲಗ್ನ ಪತ್ರಿಕೆ ಇನ್ಯಾತು ಇಡ್ತೀವಿ. ನಿಜ ಹೇಳಿ, ಓಡ್ಗಿಡೋಗಿ ಮದುವೆ ಆಗಿದ್ದ ಏನು? ನಾನಾ? ಇನ್ನೇ ನಿಮ್ಮ ಅಪ್ಪನ, ನೀನೇ ಹೇಳು. ಅದೇನು ಅಷ್ಟೆಲ್ಲ ಡೌಟು? ಮತ್ತೆ ಹಿಂಗ್ ಕೇಳಿದ್ರೆ ಮದುವೆ ಆಗಿರೋದೇ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಅಂದ್ರೆ ಇನ್ನೇನು? ಅದು ಯಾರು ಅಂತ ಮೊದ್ಲು ಹೇಳಿದ್ರೆ ಆಮೇಲೆ ಮಾತಾಡ್ಬೋದು. ಇದೆ ಮ್ಯಾಟ್ರು. ದನಿ ಗೊತ್ತಾಗ್ತಾ ಇಲ್ಲ. ಗೊತ್ತಾಯ್ತದೆ. ಸರಿ, ಇವಾಗ ಗಂಡಂಗೆ ಹೆಂಡತಿ ಏನಾದ್ರು ಹ್ಮ್ ನೀವ್ ಎಂತವ್ರು ಅಂತ ಹೇಳಕ್ಕೆ ಅಸಾಧ್ಯ ಅಂದ್ರೆ, ಓ ಇದು ಮೊದಲನೇ ಜನ್ಮದ್ದು ಇವ್ರದ್ದು ಮದುವೆ ಅಂತ ಅನ್ಕೋಬೇಕಂತೆ. ಮೊದಲನೇ ಜನ್ಮದ್ದು? ಅಕಸ್ಮಾತ್ ಅಯ್ಯೋ ನಿಮ್ದೆಲ್ಲ ನನ್ಗೆ ಗೊತ್ತು ಕಣಂತ ಹೋಗ್ರಿ ಅಂತ ಅಂದ್ರೆ ಅವಾಗ ನಾವು 7ನೇ ಜನ್ಮದ್ದು ಅನ್ಕೋಬೇಕಂತ. ಈಗ ನಿಮ್ದು ಎಷ್ಟನೇ ಜನ್ಮ ನಡೀತೈತಣ್ಣ? ನಂದ ಒಂದು ಅಂದಾಜ್ ಪ್ರಕಾರ ಹೇಳ್ಬೇಕಾ ಇಲ್ಲ ಖಡಕ್ ಆಗಿ ಹೇಳ್ಬೇಕಾ? ಪಕ್ಕದಲ್ಲಿ ಏನಾದ್ರು ಮಿಸ್ಸಸ್ ಅವ್ರ ಸರಿ ಹಂಗನ್ನು ಮತ್ತೆ ನನ್ಗೆ ಗೊತ್ತಾಯ್ತು. ಇಲ್ಲ ಇಲ್ಲ ಆಯ್ತು. ಇದು ನಿಮ್ಮ ಅಪ್ರಾಣೆ 7ನೇ ಜನ್ಮನೆ, ರೆಡಿ ಆಗೋ ಆಯ್ತಾ? ನಾನು ಹಂಗೆ ಹೇಳಲ್ಲ. ಗೊತ್ತಾಯ್ತು ಹಂಗೆ ಹೇಳಿದ್ರೆ ಪಕ್ಕದವ್ರು ಎಲ್ಲಿ ಬಿಡ್ತಾರೆ, ಹಾಕೊಂಡು ರುಬ್ತಾರೆ. ಅಲ್ಲ ಅವ್ರು ಪಾಪ ರುಬ್ಬೇಕಲ್ಲ, ಬರೀ ತದಕ್ತಾರ. ಅದೇನಿಲ್ಲ, ಹಂಗೇನಿಲ್ಲ ಅಂತ. 7ನೇ ಜನ್ಮ ಅಲ್ವಾ, ನೋಡ್ ಸಾಕಾಗಿರ್ತದ ಏನಾದ್ರು ಜನ ಗೊತ್ತಿಲ್ಲ. ಅವರೆಲ್ಲ ನಂಗೆ ನಂಬಿಕೆನೇ ಇಲ್ಲ, ಇನ್ನು ನಾನೇ ಯಾಕೆ ಸುಳ್ಳು ಹೇಳಿ? ಅದೇ ಗೊತ್ತಾಯ್ತು. ಒಟ್ನಲ್ಲಿ ಭಯ ಐತೆ ಒಳಗೆ ಅನ್ನೋ. ಮತ್ತೆ ಈಗ್ಲಾರೆ ಹೆಸರು ಹೇಳ್ಬೋದಲ್ಲ. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು ಬಂದು ಇದು ಆರ್ಜೆ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸುನಿಲ್ ಅಂತ? ಹೌದು. ಹಾ ಮಾವನ್ಗೆ ಹೆಂಗಾರು ಮಾಡಿ ವಕ್ರ ಮಾಡಿ ಅಂತ ನಂಬರ್ ಕಳಿಸೋರೆ. ಯಾರು? ದೀಪು ಅನ್ನೋರು. ಅದು ಬಕ್ರ ಮಾಡ್ಬೇಕು ಅಂತ ಮಾಡಿದನು ಅಳಿಯ. ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ಆಯ್ತು ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು.
ನಾನು ಸುಲಭ ಬಗರ ಆಗಲ್ಲ, ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಥ್ಯಾಂಕ್ ಯು. ನೀವು ಎಲ್ಲಿರೋದು, ಎಲ್ಲಿ ನೀವು ಹೇಳಿ? ನಾವು ಯೂಟ್ಯೂಬ್ ಒಳಗೆ ಬರ್ತೀವಿ ನೋಡಿ. ಥ್ಯಾಂಕ್ ಯು. ಬೊಂಬಾಟಾಗಿರೋ ಮಾರ್ನಿಂಗ್ ಅಲ್ಲಿ ಈ ಒಂದು ಟ್ರ್ಯಾಪ್ ಇಲ್ಲಿ ಮುಗಿಸ್ಕೊಂಡು ಸಕ್ಕತ್ತಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ಮ ಕ್ಯಾಶ್ ಹಾಕೊಳ್ಳೋದಲ್ಲಿವರೆಗೂ ನೋಡ್ತಾ ಇರಿ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗಿಸೋದು ಯೋಗ, ನಗಿದ್ರೆ ಬರುತ್ತೆ ರೋಗ. ಅದರಿಂದ ನನ್ನ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ಜೆ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ RJ Sunil Prank Calls.